ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಸಾಧಕನಾದವನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಧ್ಯಾನ ಪ್ರಕರಣದಲ್ಲಿ ಹೇಳಿದ್ದಾರೆ. ಭಾಗವತ ಸಾರೋದ್ಧಾರದ ವ್ಯಾಖ್ಯಾನ ಮಾಡಿದಂಥ ವಿಷ್ಣು ತೀರ್ಥಾಚಾರ್ಯರು. ಅದಲ್ಲದೆ ಧ್ಯಾನವನ್ನು ನಮ್ಮ ಮನೋಭಾವಕ್ಕೆ ತಕ್ಕಂತೆ, ನಮ್ಮ ಅಭಿರುಚಿಗಳಿಗೆ ತಕ್ಕಂತೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾವು ಮತ್ತಷ್ಟು ವಿವರವಾಗಿ ನೋಡ್ತಾ ಇದ್ದೇವೆ. ಭಾಗವತದ ಷಷ್ಠ ಸ್ಕಂದದ ನಾರಾಯಣ ವರ್ಮದಲ್ಲಿ ಭಗವಂತನ ಯಾವ್ಯಾವ ರೂಪಗಳನ್ನು ಧ್ಯಾನಿಸುವಾಗ ಅವು ಏನೇನು ಕೊಡ್ತವೆ, ಅವುಗಳಿಂದ ನಮ್ಗೆ ಆಗುವಂಥ ಲಾಭ ಏನು ಅಂತ ಅನ್ನೋದನ್ನೆಲ್ಲ ನೋಡ್ತಾ ಬಂದಿದ್ವಿ ಈ ಹಿಂದೆ. ಅದರಲ್ಲಿ ಸನತ್ಕುಮಾರ ಅವತು ಕಾಮದೇವಾತ್, ದುಷ್ಟ ಕಾಮದ ಪೀಡೆಯಿಂದ ಸನತ್ಕುಮಾರ ನಮ್ಮನ್ನು ರಕ್ಷಿಸಬೇಕು ಅಂತ ಬಂದಿದೆ. ಈ ಒಂದು ವಿಷಯವನ್ನು ನಾವು ಮತ್ತೆ ಜಾಗರೂಕರಾಗಿ ಅನುಸಂಧಾನ ಮಾಡ್ಕೊಳ್ತಾ ಇರಬೇಕು. ಯಾವುದೇ ಹಂತದಲ್ಲಿಯೂ ಕೂಡ ಮನುಷ್ಯನನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಸಂಗತಿ ಈ ಕಾಮ ಅಂತ ಒಂದು ನೈಸರ್ಗಿಕ ಒತ್ತಡ. ನರಶಬ್ದ ವಾಚ್ಯನಾದ, ನಾರಾಯಣ ಶಬ್ದ ವಾಚ್ಯನೂ ಆದಂಥ ಭಗವಂತ ಹೇಗೆ ಧ್ಯಾನಸ್ಥನಾಗಿ ಕೂತಿದ್ದು ಅಪ್ಸರೆಯರು ತನ್ನ ಧ್ಯಾನಕ್ಕೆ ಭಂಗ ತಂದು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ಮಣಿಲಿಲ್ಲ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಧರ್ಮಸ್ಯ ದಕ್ಷ ದುಹಿತುರ್ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ತಪಃ ಪ್ರಭಾವ ದ್ರಷ್ಟಾತ್ಮನೋ ಭಗವತೋ ನಿಯಮಾವಲೋಕ್ತಂ ದೇವ್ಯಸ್ತ್ವನಂಗಪೃತನಾಹ ಘಟಿತುಂ ನಶೇಕುಹೋ. ಅನಂಗಪೃತನಾಹ, ಆ ಮನ್ಮಥನ ಸೈನ್ಯವನ್ನೇ ಕಟ್ಕೊಂಡು ಬಂದಿದ್ರು ಅಪ್ಸರೆಯರು. ಅವ್ರು ಯಾರಿಗೂ ಕೂಡ ಇವನ ಆ ತಪಸ್ಸಿಗೆ ಭಂಗ ತರಲಿಕ್ಕಾಗಲಿಲ್ಲ ಅನ್ನುವುದನ್ನು ಹಿಡಿದಿಡುವಂಥ ಒಂದು ಶ್ಲೋಕ ಇದು, ಆ ಚಿತ್ರಣವನ್ನು ಕೊಡುವಂಥ ಶ್ಲೋಕ. ಭಗವಂತ ನಾರಾಯಣ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ, ಸುತ್ತಲೂ ಅಪ್ಸರೆಯರೆಲ್ಲ ಆತನನ್ನು ಸೆಳೆಯುವುದಕ್ಕಾಗಿ ಪ್ರಯತ್ನ ಪಡ್ತಿದ್ದಾರೆ, ಮನಸ್ಸನ್ನು ಸೂರೆಗೊಳ್ಳುವುದಕ್ಕಾಗಿ ತಮಗಾದ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಮಣೀಯವಾದಂಥ ಪ್ರಕೃತಿ, ಸಂಗೀತದ ನಾದ ಇತ್ಯಾದಿಗಳೆಲ್ಲ ಅಲ್ಲಿ ಮತ್ತೆ ಕೇಳಿ ಬರ್ತಾ ಇವೆ. ಆದರೆ ಅವನು ಮಾತ್ರ ಯಾವುದಕ್ಕೂ ಮಣಿಯದೆ ತನ್ನ ಧ್ಯಾನದಲ್ಲಿ ಮಗ್ನನಾಗಿಯೇ ಇದ್ದಾನೆ. ಅದನ್ನು ಧ್ಯಾನಿಸಬೇಕು. ಅದಲ್ಲದೆ ಪರಸ್ತ್ರೀ ಲಂಪಟತನದಿಂದ ನಾಶ ಹೊಂದಿದಂಥ ರಾವಣ ಮತ್ತು ಕೀಚಕ ಇವರೆಲ್ಲರಿಗೂ ಆದಂಥ ದುರ್ಗತಿಯನ್ನು ಕೂಡ ನಾವು ಆ ಧ್ಯಾನದಲ್ಲಿ ಕಾಣಲಿಕ್ಕೆ ಪ್ರಯತ್ನ ಪಡಬೇಕು. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ನಾವು ಯಾವ್ಯಾವ ಶಬ್ದದಿಂದ ಯಾವ್ಯಾವ ಮಂತ್ರದಿಂದ ಉಪಾಸಿಸ್ತೇವೋ ನಮಗೆ ಅದೇ ಸಿಗ್ತದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಭಗವಂತನನ್ನು ಕಾಮದ ದೋಷವನ್ನು ಪರಿಹಾರ ಮಾಡುವವನು ಅಂತ ನಾವು ಉಪಾಸಿಸಿದರೆ ಅವನು ಆ ದೋಷವನ್ನು ಪರಿಹರಿಸ್ತಾನೆ ಖಂಡಿತವಾಗಿಯೂ ಕೂಡ. ಈಗದು ನಮಗೆ ತಿಳಿದು ಬಂದಿದೆ. ಹಯಶೀರ್ಷೋ ಮಾಂ ಪತಿ ದೇವಹೇಳನಾಥ್, ಹಯಗ್ರೀವನ ಬಗ್ಗೆ ಬಂದಿದೆ ನಾರಾಯಣ ವರ್ಮದಲ್ಲಿ. ನಾವು ನಮ್ಮ ಸುತ್ತಮುತ್ತಲು ಇರುವಂಥ ದೇವತಾ ಸನ್ನಿಧಾನಗಳಿಗೆ ಅರಿತೋ ಅರಿಯದೇನೋ ಏನಾದರೂ ಅಪಚಾರ ಮಾಡಿದರೆ ಅದರಿಂದ ಆಗುವಂಥ ಪಾಪವನ್ನು ಈ ಹಯಗ್ರೀವ ಪರಿಹರಿಸಬೇಕು
ಅಂತ ಕೇಳಿಕೊಂಡಂಥ ಒಂದು ಭಾಗ ಅಲ್ಲಿದೆ. ಹಯಗ್ರೀವ ಜ್ಞಾನದಾಯಕನೂ ಕೂಡ ಹೌದು, ಜ್ಞಾನ ರಕ್ಷಕನೂ ಹೌದು. ಹಾಗೆ ದೇವತಾ ಸನ್ನಿಧಾನಗಳಿಗೆ ನಮ್ಮಿಂದ ಆಗುವ ಅಪಚಾರವನ್ನು ತಡೆಯುವಂಥ ಅನುಗ್ರಹವನ್ನು ಕೂಡ ಅವನು ಮಾಡ್ತಾನೆ. ಈ ಹಯಗ್ರೀವನನ್ನು ಧ್ಯಾನಿಸುವಾಗ ನಾವು ಮಾಡಬೇಕಾದಂಥ ಮತ್ತೊಂದು ಚಿಂತನ, ನಮಗೆ ಗೊತ್ತಿದೆ ಹಾರ್ಸ್ ಪವರ್ ಅಂದರೆ ದೇಹದ ಶಕ್ತಿ, ಫಿಸಿಕಲ್ ಶಕ್ತಿ. ಆಧುನಿಕ ಕಾಲದ ವಾಹನಗಳಿಗೆ ಏನೋ ಒಂದು ಸೆಳೆದುಕೊಂಡು ಹೋಗುವಂಥ ಶಕ್ತಿ ಇರ್ತದಲ್ಲ, ಅನೇಕ ಜನರನ್ನು ಸೆಳ್ಕೊಂಡು ಹೋಗುವಂಥ ಶಕ್ತಿ. ಹೀಗೆ ಅದನ್ನು ಹಾರ್ಸ್ ಪವರ್ ಅಂತಾರೆ ಅವರು. ಅಂತೂ ಯಾವುದಾದ್ರು ಒಂದು ಕಾರ್ಯವನ್ನು ಮಾಡುವಂಥ ಶಕ್ತಿ, ನೀರನ್ನು ಸೆಳೆಯುವ ಶಕ್ತಿ, ಕೆಳಗಿನ ಆಳದಿಂದ ಇರುವಂಥ ನೀರನ್ನು ಮೇಲೆ ಸೆಳೆಯುವಂಥ ಶಕ್ತಿ, ಇವಕ್ಕೆಲ್ಲದಕ್ಕೂ ಕೂಡ ಹಾರ್ಸ್ ಪವರ್ ಅಂತ ಅವ್ರು ಹೇಳ್ತಾರೆ. ನಾವು ಭಗವಂತನನ್ನು ಅಶ್ವರೂಪದಿಂದ ಉಪಾಸನೆ ಮಾಡುವಾಗ ಇದು ಮನಸ್ಸಿನ ಶಕ್ತಿ ಅಂತ ನಾವು ಉಪಾಸಿಸಬೇಕು. ಮನಸ್ಸು ಜಡ ಆಗಬಾರ್ದು. ಶಾಸ್ತ್ರಗಳ ಆಳದಲ್ಲಿ ನಿರಂತರವಾಗಿ ಸಂಚಾರ ಮಾಡುವಂಥ ಶಕ್ತಿ ನಮ್ಮ ಮನಸ್ಸಿಗಿರಬೇಕು. ಅನೇಕ ಸೂಕ್ಷ್ಮ ರಹಸ್ಯಗಳನ್ನು ಭೇದಿಸಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯು ಕೂಡ ಆ ಮನಸ್ಸಿಗೆ ಬೇಕು. ಹಾಗೆ ಮಾನಸಿಕವಾದ ಒಂದು ಅಶ್ವಶಕ್ತಿ ಇದನ್ನು ನಾವು ಕೊಡುವಂಥವನು ಈ ಹಯಗ್ರೀವ. ಅವನನ್ನು ಆ ರೀತಿಯಾಗಿ ಧ್ಯಾನಿಸಬೇಕು. ಅದಲ್ಲದೆ ಓಷ್ಠಾಪಿಧಾನ ನಕುಲಿ ದಂತೈ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತೇನೋ ಐತರೇಯ ಉಪನಿಷತ್ನಲ್ಲಿ ಬರುವಂಥ ಒಂದು ಮಂತ್ರ ಇದೆ. ಸ್ತ್ರೀರೂಪದ ಹಯಗ್ರೀವನನ್ನು ಕೂಡ ಆ ಮೂಲಕ ಚಿಂತಿಸಬೇಕು. ಎಲ್ಲ ಶಾಸ್ತ್ರಗಳಿಗೆ ಅಧಿದೇವತೆಯಾದ ಭಗವಂತನ ರೂಪ ಅದು. ಅದನ್ನು ಹೀಗೆ ಹಯಗ್ರೀವನ ರೂಪದ ಧ್ಯಾನದ ಮೂಲಕ ಇದನ್ನೆಲ್ಲ ನಾವು ಮನಸ್ಸಿನ ಪರದೆ ಮೇಲೆ ಚಿತ್ರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ದೇವರ್ಷವರ್ಯ ಪೂರ್ಣಾಂತರಾರ್ಚನಾತ್. ಮುಂದೆ ದೇವರ್ಷಿವರ್ಯ ಅಂತ ನಾರಾಯಣ ವರ್ಮದಲ್ಲಿ ಹೇಳಿರುವುದು ಮಹಿದಾಸ ರೂಪಿಯಾದ ಭಗವಂತನನ್ನು. ಅವನು ಪುರುಷಾಂತರಾರ್ಚನಾತ್, ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಆರಾಧನೆ ಮಾಡುವಂಥ ಒಂದು ತಪ್ಪು ಕೃತ್ಯ ನಮ್ಮಿಂದ ನಡೆಯುವುದರಿಂದ ನಮ್ಮನ್ನು ರಕ್ಷಿಸಲಿ ಅಂತ ಸದಾ ಕೇಳಬೇಕು. ಯಾವುದೇ ದೇವತೆಯನ್ನು ಆರಾಧನೆ ಮಾಡುವುದಿದ್ರೂ ಭಗವಂತನ ಪರಿವಾರವೆಂಬ ದೃಷ್ಟಿಯಿಂದಲೇ ಆರಾಧಿಸಬೇಕೇ ಹೊರತು ಸ್ವತಂತ್ರವಾಗಿ ಆತನನ್ನು ಆರಾಧಿಸಬಾರದು. ಯಾವುದೇ ಕರ್ಮವನ್ನು ಮಾಡಿದರೂ ಭಗವಂತನಿಗೆ ಆ ಕರ್ಮವನ್ನು ಅರ್ಪಿಸಬೇಕು. ಭಗವಂತನಿಗೆ ಕರ್ಮವನ್ನು ಅರ್ಪಿಸಲಿಕ್ಕೆ ನಾವೇನು ಮರಿತೇವೆ ಕೆಲವು ಬಾರಿ, ಮತ್ತು ಭಗವಂತನ ಪರಿವಾರ ಎಂಬ ಭಾವನೆ ಇಲ್ಲದೆ ಬೇರೆ ಬೇರೆ ಶಕ್ತಿಗಳನ್ನೇನು ಉಪಾಸನೆ ಮಾಡಲಿಕ್ಕೆ ತೊಡಗುತ್ತೇವೆ. ಮತ್ತು ಕೆಲವು ಬಾರಿ ಭಗವಂತನನ್ನೇನು ಮರಿತೇವೆ. ಇವೆಲ್ಲದರಿಂದಲೂ ಆ ಮಹಿದಾಸ ರೂಪಿಯಾದ ಭಗವಂತ ನಮ್ಮನ್ನು ಕಾಪಾಡಬೇಕು ಅಂತ ಅಲ್ಲಿ ಕಾಣಿಸೋದು. ಕೂರ್ಮ ರೂಪನಾದ ಭಗವಂತನನ್ನು ಧ್ಯಾನವಾಗಬಹುದು. ಮತ್ಸ್ಯ, ಕೂರ್ಮ, ವರಾಹ ಇದೆಲ್ಲವನ್ನೂ ಕೂಡ ಧ್ಯಾನ ಮಾಡೇ ಮಾಡ್ತೇವೆ. ಕೂರ್ಮ ರೂಪನಾದ ಭಗವಂತ ಎಲ್ಲವನ್ನು ಧರಿಸಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಅದನ್ನು ಹಿಂದೆ ಹೇಳಿದ್ದೆ. ವಾಯುಕೂರ್ಮ, ವಿಷ್ಣು ಕೂರ್ಮ ಇದೆಲ್ಲವನ್ನು ಧ್ಯಾನ ಮಾಡಬೇಕು. ಅದಲ್ಲದೆ ಕೂರ್ಮ ನಮ್ಮನ್ನು ನರಕದಿಂದ ಕಾಪಾಡಲಿ ಅಂತ ಧ್ಯಾನಿಸ್ಬೇಕು. ಧನ್ವಂತರಿರ್ ಭಗವಾನ್ ಪಾತ್ ಸ್ವಪಥ್ಯಾತ್. ನಾವೇನು ಹೊಟ್ಟೆಗೆ ಆಹಾರ ತಗೊಳ್ತೇವೆ ಮತ್ತು ಮನಸ್ಸಿಗೆ ಆಹಾರ ತಗೊಳ್ತೇವೆ. ಅಂದರೆ ಮನಸ್ಸಿನ ಆಹಾರ ಅಂದರೆ ಶಾಸ್ತ್ರಾಧ್ಯಯನ. ಇದರಲ್ಲಿ ಒಂದು ವೇಳೆ ಅಪಥ್ಯ ಆದರೆ, ಹೊಟ್ಟೆಗೆ ತೆಗೆದುಕೊಳ್ಳುವ ಆಹಾರದಲ್ಲಿ ಅಪಥ್ಯ ಆದರೆ ರೋಗ ತಲೆದೋರ್ತದೆ. ಮನಸ್ಸಿಗೆ ತೆಗೆದುಕೊಳ್ಳುವ ಆಹಾರ ಅಂದರೆ ಶ್ರವಣ ಮನನಗಳು. ಅದರಲ್ಲೇನಾದರೂ ಅಪಥ್ಯ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಅದರಿಂದ ತಪ್ಪು ಜ್ಞಾನ ಬಂದ್ಬಿಡ್ತದೆ.
ಇದೆಲ್ಲದರಿಂದಲೂ ಧನ್ವಂತರಿ ನಮ್ಮನ್ನು ಕಾಪಾಡಬೇಕು ಅಂತ ಆ ಧನ್ವಂತರಿಯನ್ನು ನಾವು ಪ್ರಾರ್ಥಿಸಬೇಕು. ವೈದ್ಯ ರೂಪನಾದ ಭಗವಂತ ಅವನೇ ಔಷಧನೂ ಕೂಡ ಆಗಿದ್ದಾನೆ ಅಂತ ಹೀಗೆ ಜ್ಞಾನ ಮುದ್ರೆಯನ್ನು ಹಿಡಿದಿರುವಂಥ, ಅಮೃತ ಕಲಶವನ್ನು ಹಿಡಿದಿರುವಂಥ ಭಗವಂತ ಧನ್ವಂತರಿಯನ್ನು ಚಂದ್ರಮಂಡಲದಲ್ಲಿ ಧ್ಯಾನಿಸಬೇಕು. ಮನಸ್ಸಿನ ಪರದೆ ಮೇಲೆ ಮೂಡಿಸ್ಕೊಳ್ಳುವಂಥ ಪ್ರಯತ್ನ ಪಡಬೇಕು. ಋಷಭನಾಮಕ ಪರಮಾತ್ಮ ದ್ವಂದ್ವಾತ್, ಅನೇಕ ಥರ ದ್ವಂದ್ವಗಳು, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರಲ್ಲ, ಯಾವ ದ್ವಂದ್ವಗಳನ್ನು ಶೀತೋಷ್ಣ, ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ ಮೊದಲಾದ ದ್ವಂದ್ವಗಳನ್ನು ತಾಳ್ಕೋಬೇಕು ಅಂತೇನು ಹೇಳ್ತಾನೆ. ಆ ಎಲ್ಲ ಥರದ ದ್ವಂದ್ವಗಳಿಂದ ಮತ್ತು ಭಯಗಳಿಂದ ನಮ್ಮನ್ನು ಋಷಭರೂಪನಾದ ಭಗವಂತ ಕಾಪಾಡಬೇಕು ಅಂತ ಪ್ರಾರ್ಥನೆ ಇದೆ. ಯಜ್ಞರೂಪಿಯಾದ ಭಗವಂತ ಅವನೇ ಸೃಷ್ಟಿಸಿದಂತಹ ಈ ಜಗತ್ತಿನಿಂದ ನಮ್ಮನ್ನು ಕಾಪಾಡಬೇಕು. ಬಲರಾಮನಲ್ಲಿರುವಂತಹ ಭಗವಂತ ಬಲೋ ಗಣಾತ್ ಕ್ರೋಧವಶಾತ್, ಕ್ರೋಧವಶವೆಂಬ ದೈತ್ಯರಿಂದ ನಮ್ಮನ್ನು ಕಾಪಾಡಬೇಕು. ಅದ್ರ ಹೆಚ್ಚಿನ ಅರ್ಥಗಳನ್ನು ಇಲ್ಲೇನು ನಾನು ಹೇಳ್ತಾ ಇಲ್ಲ, ಮುಂದೆ ಯಾವಾಗ ಪ್ರಸಂಗದಲ್ಲಿ ಅದನ್ನು ನೋಡೋಣ. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್, ಅನೇಕ ಸ್ಥಳಗಳಲ್ಲಿ ನಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ವೇದವ್ಯಾಸರ ಪ್ರತಿಮೆ ಇರ್ತದೆ. ಯಜ್ಞನ ಪ್ರತಿಮೆ, ಬಲರಾಮನ ಪ್ರತಿಮೆ ಇವೆಲ್ಲ ನಮ್ಮ ಹತ್ರ ಇಲ್ಲದೆ ಇರಬಹುದು. ಬಲರಾಮನಲ್ಲಿ ಅಂತರ್ಗತನಾದ ಶುಕ್ಲವರ್ಣದ ಭಗವಂತನ ಪ್ರತಿಮಾ ನಮ್ಮ ಹತ್ರ ಇಲ್ಲದೆ ಇರಬಹುದು. ಆದರೆ ವೇದವ್ಯಾಸರ ಪ್ರತಿಮಾ, ಧನ್ವಂತರಿ ಪ್ರತಿಮಾ ಇವೆಲ್ಲ ಇರ್ತಿರ್ತವೆ, ಹಯಗ್ರೀವನ ಪ್ರತಿಮಾ ಮೊದಲಾದದ್ದು. ಆ ವೇದವ್ಯಾಸರಿಂದ ನಮ್ಗೆ ಆಗಬೇಕಾದ ಪ್ರಯೋಜನ ಸಂಪ್ರಮೋಹಾತ್, ಶಾಸ್ತ್ರದ ಅಧ್ಯಯನದಲ್ಲಿ ಯಾವುದೇ ರೀತಿಯಾದ ಮೋಹ ನಮಗೆ, ಅಜ್ಞಾನ ಹುಟ್ಟಬಾರದು, ಮತ್ತೆ ನಾನು ನನ್ನದೆಂಬ ಮೋಹವು ಕೂಡ ನಮಗೆ ಹುಟ್ಟಬಾರದು. ಅಂಥ ಮೋಹವನ್ನು ಕಳೆ ಅಂತ ಭಗವಂತನನ್ನ ಧ್ಯಾನದಲ್ಲಿ ಪ್ರಾರ್ಥಿಸಬೇಕು. ನಾನು ಇದನ್ನು ಹೇಳಿದ್ದೆ, ಬುದ್ಧಸ್ತು ಪಾಖಂಡ ಗಣಾತ್ ಪ್ರಮಾದಾತ್, ಬುದ್ಧನನ್ನು ಕೂಡ ಧ್ಯಾನ ಮಾಡಬೇಕು, ಅದು ನಮ್ಮಲ್ಲಿ ರೂಢಿಗೆ ಬಂದಿಲ್ಲ ಅಂತ ಅನ್ನೋದನ್ನು ಹೇಳಿದ್ದೆ. ಇಲ್ಲಿರೋದು ಹೇಳಿದ್ದೆಲ್ಲ ಇದು, ಇಲ್ಲಿ ನಾವು ನೋಡ್ತಿರುವುದು ಇದು ಕೇವಲ ಬಾಯಿಯಿಂದ ಉಚ್ಚಾರ ಮಾಡಲಿಕ್ಕೆ ಇರೋದಲ್ಲ, ಧ್ಯಾನ ಮಾಡಲಿಕ್ಕೆ ಇರೋ ಇವೆಲ್ಲ. ನಾಸ್ತಿ ವಾಕ್ಯಂ ಅಮಂತ್ರಕಂ, ಮಂತ್ರ ಅಲ್ಲದೇ ಇರುವಂಥ ವಾಕ್ಯವೇ ಇಲ್ಲ ಅಂತ ಬಂದಿದೆ. ಆದ್ದರಿಂದ ಧ್ಯಾನದಲ್ಲಿ ಕುಳಿತಂತಹ, ಅಶ್ವತ್ಥ ವೃಕ್ಷದ ಕೆಳಗೆ ಧ್ಯಾನದಲ್ಲಿ ಕುಳಿತಂತಹ ಹಸನ್ಮುಖನಾದಂಥ ಬುದ್ಧನ ಧ್ಯಾನ, ಅದು ಕೂಡ ನಮಗಂಥ ಒಂದು ನಿಶ್ಚಲ ಪ್ರವೃತ್ತಿಯನ್ನು ಹುಟ್ಟಿಸ್ತದೆ. ಪಾಖಂಡ ಶಾಸ್ತ್ರಗಳು, ದುಶ್ಶಾಸ್ತ್ರಗಳನ್ನು ಓದುವ ಪ್ರವೃತ್ತಿ, ಮತ್ತು ಆ ದುಶ್ಶಾಸ್ತ್ರಗಳನ್ನು ಓದಿದ್ರಿಂದ ನಮ್ಗೆ ಆಗುವಂಥ ಹಾನಿ, ಇದೆಲ್ಲವೂ ನಾವು ತಪ್ಪಿಸ್ಬೇಕು. ಮತ್ತು ಪ್ರಮಾದ, ನಮ್ಮಿಂದ ಯಾವುದೇ ರೀತಿಯಾದಂಥ ಪ್ರಮಾದ, ಅಜಾಗರೂಕತನ ಆಗದೇ ಇರುವಂತೆ ಆ ಬುದ್ಧ ನಮ್ಮನ್ನು ಕಾಪಾಡಬೇಕು. ಕಲಿಗಾಲದಲ್ಲಿದ್ದೇವೆ, ಕಲೆ ಕಾಲಮಲಾತ್ ಪ್ರಪಾತೋ, ಕಲಿಗಾಲದಲ್ಲಿದ್ದಂಥ ನಾವು ವಿಶೇಷವಾಗಿ ಕಲ್ಕಿಯನ್ನು, ಅಶ್ವಾರೂಢನಾದಂಥ ಕಲ್ಕಿ ನಮಗೆ ಎಲ್ಲ ರೀತಿಯಿಂದಲೂ ರಕ್ಷಣೆ ಕೊಡ್ತಾ ಇದ್ದಾನೆ ಅಂತ ಅವನನ್ನು ಧ್ಯಾನಿಸ್ಬೇಕು. ಕಾಲಮಲ ಕಲೇಸ್ತು ಕಾಲಕಾರತಯೇವ ಕಲ್ಕಿ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕಲ್ಕಿ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಕಲಿಯನ್ನು ತಿರಸ್ಕಾರ ಮಾಡಿದ್ದರಿಂದ, ಅವನನ್ನು ಕಿತ್ತೊಗೆದಿದ್ದರಿಂದ ಇವನಿಗೆ ಕಲ್ಕಿ ಅಂತ ಹೆಸರು. ಈ ಕಲಿಕಾಲದ ದೊಡ್ಡ ದೋಷವೇ ಜಗಳ, ಅಜ್ಞಾನ, ಅಧಾರ್ಮಿಕತನ ಮೊದಲಾದವುಗಳು. ವಿಶೇಷವಾಗಿ ಕಲಿ ಅಂದ್ರೇ ಜಗಳ ಅಂತಲೇ ಅರ್ಥ ಇದೆ. ಕಲಿಕಾಲದ ಮಲ ಏನಿದೆ, ಒಂದು ಕೊಳೆ, ಅದು ನಮಗೆ ಅಂಟಿಕೊಳ್ಳದೆ ಇರುವಂತೆ ಈ ಭಗವಂತನೇ ನಮ್ಮನ್ನು ಕಾಪಾಡಬೇಕು. ನಮ್ಮ ಸುತ್ತಮುತ್ತಲೂ ಅಧರ್ಮ ತಾಂಡವವಾಡ್ತಾ ಇರೋದರಿಂದ, ಮತ್ತೆ ಧಾರ್ಮಿಕರು ಅಂತ ಕರೆಸ್ಕೊಂಡವರು ಕೂಡ ಅಧಾರ್ಮಿಕರೊಂದಿಗೆ ಶಾಮೀಲಾಗಿರುವುದನ್ನು ನಾವು ನೋಡ್ತಾ ಇರ್ತೇವೆ. ಹೀಗಾಗಿ ಧರ್ಮ ಗ್ಲಾನಿಗೊಳಗಾದಾಗ, ಅಧರ್ಮ ಉತ್ಥಾನವನ್ನು ಕಂಡಾಗ ನಾನು ಅಲ್ಲಿ ಬರ್ತೀನಿ ಅಂತ ಭಗವಂತ ಏನು ಹೇಳಿದ್ದಾನೆ, ಅವನು ಸ್ವಯಂ ಬರದೇ ಇರಬಹುದು, ಆದರೆ ಬೇರೆ ಬೇರೆ ಮಹಾಪುರುಷರು,
ದುರ್ಗಾದೇವಿ ಮೊದಲಾದವರಲ್ಲಿ ಇದ್ದು ಅವನು ಈ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಅಂತ ಅವನನ್ನು ಧ್ಯಾನಿಸ್ಬೇಕು. ಕಲಿಯುಗದ ಕೊನೆಗಳಲ್ಲಂತೂ ತಾನು ದೊಡ್ಡ ಪಡೆ ಸೈನ್ಯವನ್ನೇ ಕಟ್ಟಿಕೊಂಡು ಬಂದು ಎಲ್ರಿಗೂ ಸದೆ ಬಡಿತಾನೆ ಅಂತ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಹೀಗೆ ಅಶ್ವಾರೂಢನಾದಂತಹ ದುಷ್ಟರನ್ನು ಸದೆ ಬಡಿತಾ ಇರುವಂತಹ ನಮಗೆಲ್ರಿಗೂ ಆಶಾ ಕಿರಣ ಅನ್ಸ್ಕೊಂಡಿರುವಂತಹ ಕಲಿಯನ್ನು ಹೀಗೆ ನಾವು ಧ್ಯಾನಿಸ್ಬೇಕು. ಸ ಭಾವಿನಿ ಮಸ್ಮರದತ್ರ ಚಂಡಿಕಾಂ. ದುರ್ಗಾದೇವಿಯೂ ಕೂಡ ಮಧ್ವವಿಜಯದಲ್ಲಿ ಹೇಳಿದಂತೆ ಒಂದು ಯಾವ ಕಾಲದಲ್ಲಿ ಬರ್ತಾಳೆ, ಇನ್ನೂ ಎಷ್ಟು ಕಾಲ ವಿಳಂಬ ಇದೆ ಅಂತೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಕೇರಳ ದೇಶದಲ್ಲಿ ಆಕೆ ಹುಟ್ಟಿ ಬರ್ತಾಳೆ ಅಂತ ಈಗ ಅಲ್ಲಿ ಕೇಳಿ ಬರ್ತದೆ. ಆದ್ದರಿಂದ ಆ ದುರ್ಗಾದೇವಿಯನ್ನು ಕೂಡ, ದುಷ್ಟರನ್ನು ಸದೆ ಬಡಿತಾ ಇರುವಂತಹ ದುರ್ಗಾದೇವಿಯನ್ನು ಕೂಡ ನಾವು ಧ್ಯಾನಿಸ್ಬೇಕು. ಅದು ಇಲ್ಲಿ ಬಂದಿಲ್ಲದೆ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಇರಬೇಕು. ಹಗಲು ಹೊತ್ತಿನಲ್ಲಿ ಕೇಶವ ಗದೆಯಿಂದ, ಹೀಗೆ ಬೇರೆ ಬೇರೆ ಗೋವಿಂದ ಅವನ ಆಸಂಗವ ಕಾಲದಲ್ಲಿ, ಹೀಗೆ ಬೇರೆ ಬೇರೆ ದೃಷ್ಟಿಯಿಂದ ಭಗವಂತನನ್ನ ಧ್ಯಾನಿಸ್ಬೇಕು. ಅವನ ಚಕ್ರ, ಶಂಖ, ಗದ, ಖಡ್ಗ ಮೊದಲಾದ ಆಯುಧಗಳನ್ನು ಕೂಡ ಧ್ಯಾನಿಸುವುದ್ರ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಆ ಗದೆ, ಚಕ್ರ ಮೊದಲಾದ ಆಯುಧಗಳಿಗೂ ಕೂಡ ಪ್ರತ್ಯೇಕವಾದ ಶ್ಲೋಕಗಳೂ ಇವೆ. ನಮಗೆ ದುಷ್ಟ ಗ್ರಹಗಳಿಂದ, ಕೇತುಗಳಿಂದ, ದುಷ್ಟರಾಜರಿಂದ, ಹಾವು, ಚೇಳು, ಭೂತ ಪ್ರೇತಗಳು ಮತ್ಯಾವುದೇ ಪಾಪಿಷ್ಠರಿಂದ ನಮಗೆ ಬಂದಿರುವಂಥ ಎಲ್ಲ ಪಾಪಗಳೇನಿವೆ, ಎಲ್ಲ ಅನಿಷ್ಟಗಳೇನಿವೆ, ಅವೆಲ್ಲ ಭಗವಂತನ ಹೆಸರನ್ನ, ಅವನ ರೂಪಗಳನ್ನು, ಅವನ ಅಸ್ತ್ರಗಳನ್ನು ಅಂದರೆ ಆಯುಧಗಳನ್ನು ಕೀರ್ತನೆ ಮಾಡಿದ್ರಿಂದ ಹೊರಟು ಹೋಗ್ತವೆ ಅಂತ ನಾರಾಯಣ ವರ್ಮ ಹೇಳ್ತದೆ. ಹಾಗೆ ಆ ಭಗವಂತನ ಎಲ್ಲ ಆಯುಧಗಳನ್ನು ಈ ರೀತಿಯಾಗಿ ನಾವು ಚಿಂತಿಸಬೇಕು. ನಮಗೆ ಆಗ್ತಿರುವಂಥ ಎಲ್ಲ ಭಯಗಳು ಕೂಡ, ಆಗ್ತಿರುವ ಎಲ್ಲ ಭಯಗಳನ್ನು ಮೊದಲು ಮನಸ್ಸಿನಲ್ಲಿ ನಾವು ರಿಕಲೆಕ್ಟ್ ಮಾಡ್ಕೋಬೇಕು. ನಮಗೆಲ್ರಿಗೂ ಬಂದಿರುವ ಭಯ, ಒಬ್ಬ ವ್ಯಕ್ತಿಯಾಗಿ, ಸಮಾಜದ ಒಬ್ಬ ಸದಸ್ಯನಾಗಿ ನಮಗೆ ಬಂದಿರುವಂಥ ಭಯಗಳು, ಧರ್ಮಕ್ಕೆ ಬಂದಿರುವಂಥ ಕುತ್ತು, ಇದೆಲ್ಲವನ್ನು ಧ್ಯಾನಿಸ್ಬೇಕು. ಅಂಥ ಎಲ್ಲ ಭಯವೂ ಕೂಡ ಕರಗಿ ಹೋಗ್ತಾ ಇದೆ ಅಂತನ್ನೋದನ್ನ ಧ್ಯಾನ ಮಾಡಬೇಕು. ಸಮಸ್ತ ಪ್ರಪಂಚದಲ್ಲಿಯೂ ಕೂಡ, ಜಡಚೇತನಾತ್ಮಕವಾದ ಈ ಪ್ರಪಂಚದಲ್ಲಿ ಪೃಥ್ವಿ, ಅಪ, ತೇಜಸ್ಸು ಇವು ಮೂರನ್ನು ಸತ್ ಅಂತಾರೆ. ವಾಯು, ಆಕಾಶಗಳನ್ನು ಅಸತ್ ಅಂತಾರೆ. ಹೀಗೆ ಸದಸದಾತ್ಮಕವಾದ ಈ ಪ್ರಪಂಚದಲ್ಲಿ, ಜಡ ಪ್ರಪಂಚದಲ್ಲಿ ಮತ್ತು ಚೇತನ ಪ್ರಪಂಚದಲ್ಲಿಯೂ ಕೂಡ ಅವನೊಬ್ಬನೇ ಇದ್ದಾನೆ. ಅವುಗಳ ಧ್ಯಾನದಿಂದ ಎಲ್ಲ ಪ್ರಪಂಚದಲ್ಲೂ ಅವನಿದ್ದಾನೆ ಎನ್ನುವ ಎಚ್ಚರದಿಂದ ನಮ್ಮೆಲ್ಲ ಆಪತ್ತುಗಳು ಪರಿಹಾರ ಆಗ್ತವೆ ಅಂತ. ಇದೊಂದು ದೊಡ್ಡ ಸತ್ಯ. ಆ ಸತ್ಯವನ್ನ ಅರಗಿಸ್ಕೊಳ್ಳಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು. ಸತ್ಯೇನಾನೇನ ಸರ್ವೇ ಯಾಂತು ನಾಶಮುಪದ್ರವಾಹ ಅಂತ. ಭಗವಂತ ಸಮಸ್ತ ಪ್ರಪಂಚದಲ್ಲೂ ತುಂಬಿದ್ದಾನೆ ಅನ್ನೋದು ದೊಡ್ಡ ಸತ್ಯ. ಆ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅದರಿಂದ ನಮ್ಮೆಲ್ಲ ಆಪತ್ತುಗಳು ಕೂಡ ಪರಿಹಾರ ಆಗ್ತವೆ ಅಂತ ಅನ್ನೋದನ್ನ ಭರವಸೆ ಇಟ್ಟು ನಂಬಬೇಕು. ಎಲ್ಲ ಆಪತ್ತುಗಳಿಂದಲೂ ಕೂಡ ಹರಿಯ ನಾಮ, ರೂಪ, ಯಾನ, ಆಯುಧಗಳು, ಅವನ ಹೆಸರುಗಳು, ಅವನ ರೂಪಗಳು, ಅವನ ವಾಹನಗಳು, ಗರುಡ ಮೊದಲಾದ ವಾಹನಗಳು. ಗರುಡೋ ಭಗವಾನ್ ಸ್ತೋಮ ಛಂದೋಮಯ ಪ್ರಭು ಅಂತ ನಾರಾಯಣ ವರ್ಮನು ಕೂಡ ಆ ಗರುಡನ ಬಗ್ಗೆ ಹೇಳಿದೆ. ಹೀಗೆ ಭಗವಂತನ ಆಯುಧಗಳು, ವಾಹನಗಳು ಅವು ನಮ್ಮನ್ನು ರಕ್ಷಿಸ್ತಾ ಇವೆ ಅಂತ ಕೇಳ್ಕೊಳ್ಬೇಕು. ನರಸಿಂಹರೂಪಿಯಾದ ಭಗವಂತ ಅಟ್ಟಹಾಸ ಮಾಡ್ತಿರುವುದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಕಾಣಬೇಕು. ಈಗ ನಮ್ಗೆ ಗೊತ್ತಿದೆ, ನಾವು ಮನಸ್ಸಿನ ಪರದೆ ಮೇಲೆ ಕಾಣುವುದು ರೂಪವನ್ನ, ರಸ ಮತ್ತು ಗಂಧಗಳನ್ನ ಮನಸ್ಸಿನ ಪರದೆ ಮೇಲೆ ಚಿತ್ರಿಸ್ಕೊಳ್ಳಿಕ್ಕೆ ಬರೋದಿಲ್ಲ.
ರೂಪ ನೆನಪಿಸ್ಕೋಬಹುದು. ನಾವು ಯಾವುದೋ ಎಲ್ಲೋ ನೋಡಿದ ರೂಪವನ್ನು ನೆನಪಿಸ್ಕೋಬಹುದು. ಸ್ಪರ್ಶವನ್ನು ಕೂಡ ನೆನಪಿಸ್ಕೊಳ್ಬಹುದು ಅಂತ ಕಾಣಿಸ್ತದೆ. ನಮಗಾದ ಯಾವುದೋ ಒಂದು ಸ್ಪರ್ಶ, ಅದರ ಅನುಭೂತಿಯನ್ನು ನಾವು ಮರುಕಳಿಸ್ಕೋಬಹುದು. ಶಬ್ದವನ್ನು ಕೂಡ ನೆನಪು ಮಾಡ್ಕೋಬಹುದು. ಭಗವಂತನ ಶಬ್ದವನ್ನು ನೆನಪು ಮಾಡ್ಕೊಳಕ್ಕೆ ಬರ್ತದೆ ಅಂದ್ರೆ ಭಗವಂತ ಮಾಡುವ ಶಬ್ದವನ್ನು, ವರಾಹ ನರಸಿಂಹಾದಿ ರೂಪಗಳಿಂದ ಆತ ಮಾಡುವ ಶಬ್ದವನ್ನು ಧ್ಯಾನಿಸ್ಕೋಬಹುದು. ಆದರೆ ರಸ ಮತ್ತು ಗಂಧ ಇವುಗಳನ್ನು ಮನಸ್ಸಿನ ಪರದೆಯ ಮೇಲೆ ಚಿತ್ರಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಕಾಣಿಸ್ತದೆ. ಏನೇ ಇಲ್ಲಿ ನಾದೇನ ತೇನ ಮಹತಾ ಸನಾತನ ಇತಿ ಸ್ಮೃತಃ ಅಂತ ವರಾಹನ ಬಗ್ಗೆ ಮಹಾಭಾರತ ವರ್ಣನೆ ಮಾಡ್ತದೆ. ಶಾಂತಿ ಪರ್ವ ಮಹಾನಾದವನ್ನು ಹೊರಡಿಸಿದ್ದಾನೆ, ದೈತ್ಯರ ಎದೆ ನಡಗಿಸುವಂಥ ನಾದ. ಆದ್ದರಿಂದ ಆ ವರಾಹನ ನಾದವನ್ನು, ನರಸಿಂಹನ ನಾದವನ್ನು ಹೀಗೆ ನಾವು ಧ್ಯಾನಿಸ್ಬೇಕು. ಭಗವಂತ ಮಾಡುವಂತಹ ಅಟ್ಟಹಾಸ ಇದನ್ನು ಮಾತ್ರ ಧ್ಯಾನಿಸುವುದಲ್ಲ, ಭಗವಂತನ ವೇಣುವಾದನ, ಆತನ ಗಾಯನ ಇತ್ಯಾದಿಗಳನ್ನು ಕೂಡ ಮನಸ್ಸಿನ ಪರದೆಯ ಮೇಲೆ ನಾವು ಅವನ ರೂಪವನ್ನು ಚಿತ್ರಿಸಿಕೊಂಡು ಆ ನಾದವನ್ನು ಕೇಳುವಂಥ ಪ್ರಯತ್ನ ಮಾಡಬೇಕು. ಭಾಗವತ ಮೊದಲಾದ ಗ್ರಂಥಗಳು ಆತ ನರ್ತನ ಮಾಡಿದ್ದನ್ನು ಹೇಳ್ತವೆ. ಕಾಳಿಯ ಸರ್ಪನ ಮೇಲೆ ಆತ ನರ್ತನ ಮಾಡಿದ್ದನ್ನು ಹೇಳ್ತವೆ. ಕಾಳಿಯ ಸರ್ಪ ಅಂತ ಅನ್ನೋದು ದುರ್ಗುಣಗಳ ಸಂಕೇತ. ನಮ್ಮಲ್ಲಿರುವ ದುರ್ಗುಣಗಳನ್ನು ಆ ಭಗವಂತ ಮೆಟ್ಟಿ ನಿಂತಿದ್ದಾನೆ ಅಂತ ಆ ಕಾಳಿಯ ಮರ್ದನ ಧ್ಯಾನ ನಾವು ಮಾಡಬಹುದು. ಗಾನ ಕೂಡ ಮಾಡಿದ್ದಾನೆ ಭಗವಂತ ಅಂತ ಭಾಗವತ ಹೇಳ್ತದೆ. ಬಲರಾಮ ಕೃಷ್ಣರಿಬ್ಬರು ಗಾನ ಮಾಡಿದ್ರು. ವೇಣುವಾದನ ಮಾಡಿದ್ದ ಅಂತ ಏನು ವರ್ಣನೆ ಇದೆ. ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಅದು ನಮ್ಮ ಧ್ಯಾನದಲ್ಲಿ ಚಿತ್ರಿಸಿಕೊಳ್ಳುವ ದೃಷ್ಟಿಯಿಂದ ತುಂಬ ಸುಂದರವಾದಂಥ ಒಂದು ಶಬ್ದ. ಅದು ಸುಂದರವಾದಂಥ ಒಂದು ಶ್ಲೋಕ, ಅನುಸಂಧಾನ. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ ಪಪೌಚ ತದ್ಗತಂ ಗೀತಂ ಸುರಾಹ ಇತರ ಭಾಂಡಗಾಹ ಅಂತ. ಕೃಷ್ಣ ಯಮುನಾ ನದಿಯ ಪರಿಸರದಲ್ಲಿ ನಿಂತ್ಕೊಂಡಿದ್ದಾನೆ. ಸುತ್ತಮುತ್ತಲು ನವಿಲು, ಜಿಂಕೆ ಮೊದಲಾದ ಪ್ರಾಣಿಗಳು, ಅವೆಲ್ಲ ಗೋವುಗಳು ಮೊದಲಾದವುಗಳು ಆತನ ಸೇವಾ ಮಾಡ್ತಾ ಇವೆ. ಕೈಯಲ್ಲಿ ಕೊಳಲಿದೆ. ಆ ಕೊಳಲನ್ನು ಹಿಡಿದಂಥ ಬಗೆಯನ್ನು ಕೂಡ ಮಹಾಭಾಗವತವೇ ಹೇಳ್ತದೆ. ವಾಮ ಬಾಹುಕೃತ ವಾಮ ಕಲ್ಪಬೋಲೋ ವಲ್ಗಿತಭ್ರು ರಧರಾರ್ಪಿತ ವೇಣುಂ ಕೋಮಲಾಂಗುರಿಭಿ ರಾಷ್ಟ್ರಿತ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದ ಅಂತ. ನಾವು ಕೃಷ್ಣನ ಪ್ರತಿಮೆಗಳನ್ನು ಕೆಲವು ಕಡೆ ನೋಡಿರ್ತೇವೆ. ಕೊಳಲನ್ನು ನುಡಿಸುವಾಗ ಮುಖ ನೇರವಾಗಿರೋದಿಲ್ಲ, ಸ್ವಲ್ಪ ಎಡಕ್ಕೆ ಅಥವಾ ಬಲಕ್ಕೆ ಅದು ವಾಲಿರ್ತದೆ. ಹಾಗೆ ವಾಮಬಾಹುಕೃತ ವಾಮಕಪೋಲಹ, ಭಗವಂತ ಎಡಕ್ಕೆ ತನ್ನ ಮುಖವನ್ನು ವಾಲಿಸಿದ್ದಾನೆ. ಅವನ ಎಡ ಭುಜದ ಮೇಲೆ, ಎಡ ಹೆಗಲ ಮೇಲೆ ಆತನ ಎಡ ಕೆನ್ನೆ, ಎಡ ಕಪೋಲ ಅದು ಅಂಟಿಕೊಂಡಿದೆ. ವಲ್ಗಿತಭ್ರುಹು ಅಧರಾರ್ಪಿತ ವೇಣುಂ. ನಾವು ಕೊಳಲು ನುಡಿಸಿದವರನ್ನು ಕೂಡ ಗಮನಿಸಬೇಕು. ಮುಖದಲ್ಲಿ ನಾನಾ ಥರದ ಭಾವನೆಗಳನ್ನು ಅವರು ಕೂಡ ಹೊಮ್ಮಿಸ್ತಿರ್ತಾರೆ. ಗಾಯನ ಮಾಡುವವರು ಹೊಮ್ಮಿಸ್ತಿರ್ತಾರೆ. ಆ ಹುಬ್ಬುಗಳನ್ನು ಕೊಂಕಿಸುವ ಮೂಲಕ ತಮಗಾಗುವ ಆನಂದವನ್ನು, ತಾವು ನುಡಿಸುವಂಥ ಆ ಸಂಗೀತದ ಯಾವುದೋ ಒಂದು ಅರ್ಥವನ್ನು ಅವರು ಚಿಂತನೆ ಮಾಡ್ತಾ ಇರ್ತಾರೆ, ಸಂಗೀತದ ಆಸ್ವಾದನ ಮಾಡ್ತಿರ್ತಾರೆ. ಹಾಗೆ ಭಗವಂತನು ಕೂಡ ಹುಬ್ಬನ್ನು ಒಂದಿಷ್ಟು ಕೊಂಕಿಸಿದಾನಂತೆ. ಸುಂದರವಾದಂತಹ ಹುಬ್ಬಿನ ಕೊಂಕನ್ನು ನಾವು ಧ್ಯಾನಿಸ್ಬೇಕು. ಎಡಭುಜದ ಮೇಲೆ ಎಡಕೆನ್ನೆ ಇದೆ, ಹುಬ್ಬು ಸ್ವಲ್ಪ ಕೊಂಕಿದೆ, ತುಟಿಯಲ್ಲಿ ಆ ವೇಣು ಇದೆ. ಕೋಮಲ ಅಂಗುಲಿಬಿಹಿ, ತನ್ನ ಕೋಮಲವಾದಂಥ ಬೆರಳುಗಳಿಂದ ಆ ಕೊಳಲನ್ನು ಅವನು ನುಡಿಸ್ತಾ ಇದ್ದಾನೆ. ಇಂಥ ಭಗವಂತನನ್ನು ಧ್ಯಾನಿಸ್ಬೇಕು. ಅಲ್ಲಿ ಆ ಕೊಳಲೇನಿದೆಯಲ್ಲ, ಆ ಕೊಳಲಿನಲ್ಲಿ ಲಕ್ಷ್ಮೀ ಸನ್ನಿಹಿತಳಾಗಿದ್ದಾಳಂತೆ. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ. ಕೃಷ್ಣ ಸತತವಾಗಿ ಆ ಕೊಳಲನ್ನು ಚುಂಬಿಸ್ತಾ ಇದ್ದಾನಲ್ಲ, ಆ ಕೊಳಲಿನಲ್ಲಿ ಇರುವುದು ಲಕ್ಷ್ಮೀದೇವಿಯೇ. ಅದನ್ನೇ ದಾಸರು ಒಂದು ಕಡೆ ಹಾಡಿದ್ದು.
ಏನು ಪುಣ್ಯವ ಮಾಡಿ ಕೃಷ್ಣನ ಕರವ ಪಿಡಿಯಿತೋ ಕೊಳಲು ಅಂತ. ಲಕ್ಷ್ಮೀದೇವಿ ಆ ಕೊಳಲಿನಲ್ಲಿದ್ದಾಳೆ. ರೇಮೇ ಕೃಷ್ಣ ಮುಖಾಂಬುಜೆ, ಕೃಷ್ಣನ ಮುಖ ಕಮಲದಲ್ಲಿ ವಿಹಾರ ಮಾಡ್ತಾ ಇರುವವಳು ಅವಳೆ. ಪಪೌಚ ತದ್ಗತಂ ಗೀತಂ, ಮೊದಲನೇದಾಗಿ ಆ ಕೊಳಲಿಗೆ ಅವನ ತನ್ನ ಅಧರವನ್ನು ಕೆಳತುಟಿಯನ್ನು ಮುಟ್ಟಿಸಿದ್ದಾನೆ. ಕೆಳತುಟಿ ಮುಟ್ಟಿದ್ರೆ ಅಲ್ಲಿ ಆ ಕೊಳಲು ನುಡಿಲಿಕ್ಕೆ ಸಾಧ್ಯ, ನಮ್ಗೆ ಗೊತ್ತಿದೆ. ಭಾಗವತವು ಕೂಡ ಅದನ್ನ ಅಧರಾರ್ಪಿತ ವೇಣುಂ, ಕೆಳತುಟಿಯಲ್ಲಿ ಇಟ್ಟಿರುವ ಕೊಳಲು ಅಂತ ವರ್ಣನೆ ಮಾಡಿದೆ. ಆದ್ರಿಂದ ಆ ಅಧರದಿಂದ, ಆ ಕೆಳತುಟಿಯಿಂದ ಬರುವಂತಹ ಅಮೃತವನ್ನ ಅವನ ಪತ್ನಿಯಾದಂತಹ ಅವಳೇ ಆಸ್ವಾದನೆ ಮಾಡ್ತಿದ್ದಾಳೆ. ಅಧರಾಮೃತವನ್ನ ಅವಳೇ ಆಸ್ವಾದನೆ ಮಾಡ್ತಾ ಇದ್ದಾಳೆ. ಒಂದು ಆ ಅಧರಾಮೃತ ಪಾನವನ್ನ, ಚುಂಬನವನ್ನ ಅವಳು ಸ್ವೀಕಾರ ಮಾಡ್ತಿದ್ದಾಳೆ. ಇನ್ನೊಂದು ಪಪೌಚ ತದ್ಗತಂ ಗೀತಂ, ಅಲ್ಲಿ ಬಂದಿರುವಂತಹ ಗೀತ ರಸ ಏನಿದೆ, ಸಂಗೀತದ ರಸ, ಅದನ್ನು ಕೂಡ ಅವಳೇ ಪಾನ ಮಾಡ್ತಿದ್ದಾಳೆ. ಆ ಸಂಗೀತದ ಆಸ್ವಾದನ, ಸಂಗೀತದ ತತ್ವ ಅದು ಅವಳನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಯೋದಿಲ್ಲ, ಪೂರ್ಣವಾಗಿ ಅವಳಿಗೂ ತಿಳಿಯೋದಿಲ್ಲ. ಆದರೆ ಉಳಿದವ್ರಿಗಿಂತ ಹೆಚ್ಚಾದರೂ ಅವಳಿಗೆ ತಿಳಿದಿದೆ. ಅದನ್ನು ಪಾನ ಮಾಡುವುದು ಅಂದ್ರೆ ಒಂದು ಭಗವಂತನ ಕೆಳತುಟಿಯನ್ನು ಚುಂಬಿಸುವುದು, ಅಥವಾ ಆ ಸಂಗೀತದ ತತ್ವವನ್ನು ಆಸ್ವಾದನೆ ಮಾಡುವುದು ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಕಲ್ಮಷಂ ಯಯುರ್ ಅನಿಶ್ಚಿತ ತತ್ವಾಹ ಅಂತ ಭಾಗವತ ಹೇಳ್ತದೆ. ಉಳಿದೆಲ್ಲ ದೇವತೆಗಳು ಆ ಕೃಷ್ಣನ ಎದುರಿಗೆ ತಲೆ ತಗ್ಗಿಸಿಬಿಟ್ರಂತ. ಸುಮನತಸ್ತದವಧಾರ್ಯ ಸುರೇಶಾಹ ಚಕ್ರ ಶರ್ವ ಪರಮೇಷ್ಠಿ ಪುರೋಗಾಹ ಕವಯ ಆನತ ಕಂಧರ ಗಾತ್ರಾಹ ಕಲ್ಮಷಂ ಯಯುರ್ ಅನಿಶ್ಚಿತ ತತ್ವಾಹ ಅಂತ ಭಾಗವತ ಹೇಳ್ತದೆ. ವಸ್ತುತಃ ನಾನೀಗ ಹೇಳ್ತಿರುವ ಶ್ಲೋಕಗಳ ಛಂದಸ್ಸು ಕೂಡ ತುಂಬಾ ಆಹ್ಲಾದಕರವಾಗಿದೆ. ಅಷ್ಟು ಆಹ್ಲಾದಕರವಾಗಿ ನನಗೆ ಹೇಳಲಿಕ್ಕೆ ಬರ್ತಿಲ್ಲ. ನೀವು ಧ್ಯಾನ ಮಾಡುವಾಗ ಆ ಶ್ಲೋಕಗಳನ್ನು ನಿಮಗೆ ಅಷ್ಟು ಆಹ್ಲಾದಕರವಾಗಿ, ಛಂದೋಬದ್ಧವಾಗಿ, ರಾಗಬದ್ಧವಾಗಿ ಹಾಡ್ಲಿಕ್ಕೆ ಸಾಧ್ಯ ಆದರೆ ನೀವೇ ಹಾಡ್ಬೋದು. ಅಥವಾ ಅದರ ಧ್ವನಿ ಮುದ್ರಣವನ್ನು ಕೇಳಿಕೊಂಡು ಧ್ಯಾನ ಮಾಡುವುದೊಂದು ಚೇತೋಹಾರಿಯಾದಂಥ ಅನುಭವ. ಕೃಷ್ಣನ ಕೊಳಲಿನ ನಾದ, ಅಥವಾ ನಾವು ಧ್ಯಾನ ಮಾಡುವಾಗ ನಮ್ಮ ಹಿನ್ನೆಲೆಯಾಗಿ ಯಾವುದಾದ್ರೂ ಒಂದು ಬೇರೆಯವರು ನುಡಿಸಿದ್ದಾದರೂ ಇರಲಿ, ಬೇರೆ ಯಾರೇ ಈ ಜಗತ್ತಿನಲ್ಲಿ ಕೊಳಲು ನುಡಿಸಿದ್ರು, ಮತ್ತೇನೇ ವಾದ್ಯಗಳನ್ನು ನುಡಿಸಿದ್ರು, ಏನೇ ಪ್ರವಚನ ಮಾಡಿದ್ರು, ಎಲ್ಲವನ್ನು ಭಗವಂತನೇ ಮಾಡೋದಲ್ಲ. ಆದ್ರಿಂದ ಬೇರೆ ಯಾರೋ ನುಡಿಸಿದ ಕೊಳಲಿನ ನಾದವನ್ನು, ಹಿನ್ನೆಲೆ ಗಾಯನವನ್ನ ಇಟ್ಕೊಂಡು ನಾವು ಧ್ಯಾನ ಮಾಡಬಹುದು. ಆ ಸಂಗೀತದ ತತ್ವ ಏನು? ಅದೊಂದು ಧ್ವನ್ಯಾತ್ಮಕ ಶಬ್ದ, ಅದು ನಮ್ಗೆ ಗೊತ್ತಿದೆ. ವರ್ಣಾತ್ಮಕ ಶಬ್ದ ಆದರೆ ಅಗ್ನಿಮೀಳೆ ಪುರೋಹಿತಂ ಅಂತ ಆದರೆ ನಾನು ಅಗ್ನಿಶಬ್ದ ವಾಚ್ಯನಾದ ಭಗವಂತನನ್ನ ಸ್ತುತಿಸ್ತೇನೆ ಅಂತ ಅರ್ಥ ಆಗ್ತದೆ. ಕೊಳಲಿನಿಂದ, ಸಂತೂರ್ನಿಂದ ಒಂದು ಆಲಾಪ ಮಾಡಿದರೆ ಅದರ ಅರ್ಥ ಏನು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಧ್ವನ್ಯಾತ್ಮಕ ಶಬ್ದಗಳಿಗೂ ಕೂಡ ಅರ್ಥ ಇದ್ದೇ ಇದೆ, ಕೇವಲ ವರ್ಣಾತ್ಮಕ ಶಬ್ದಗಳಿಗಲ್ಲ. ಆ ಧ್ವನ್ಯಾತ್ಮಕ ಶಬ್ದಗಳಿಗೂ ಅರ್ಥ ಇದೆ ಅಂತನ್ನೋದನ್ನ ಶಾಸ್ತ್ರ ವರ್ಣನೆ ಮಾಡಿಯೇ ಇದೆ. ಸರ್ವೇ ಘೋಷಾಹ ಸರ್ವೇ ನಾದಾಹ ಏಕೈವ ವ್ಯಾಹತಿ ಪ್ರಾಣಯೇವ ಅಂತ. ಹೀಗೆ ಕೊಳಲಿನ ನಾದವು ಕೂಡ ಭಗವಂತನ ಮಹಿಮೆಯನ್ನೇ ಹೇಳ್ತದೆ. ಆದರೆ ಅವ್ರಿಗೆ ಯಾಕೆ ಅದು ತಿಳಿಲಿಲ್ಲ ಅಂದ್ರೆ ಪೂರ್ಣವಾಗಿ ಭಗವಂತನ ಮಹಿಮೆ ಅವ್ರಿಗೆ ತಿಳಿಯೋದಿಲ್ಲ ಅಂತ ಇಷ್ಟೇ ಅರ್ಥ. ಆ ಸಂಗೀತದ ರಾಗ, ಅದರ ತಾಳ ಇತ್ಯಾದಿ ತಿಳಿಯದೆ ಅವರು ಚಡಪಡಿಸಿದ್ರು, ಇದೇನೋ ನಮ್ಮ ಗ್ರಹಿಕೆಗೆ ಮೀರಿದ್ದು ಅಂತ ಕೈ ಚೆಲ್ಲಿದ್ರು, ತಲೆ ಚೆಲ್ಲಿದ್ರು ಅಂತ ಇಷ್ಟೇ ಅರ್ಥ ಅಲ್ಲ. ಆ ಧ್ವನ್ಯಾತ್ಮಕ ಶಬ್ದಗಳಿಂದ ಭಗವಂತನ ಮಹಿಮೆ ಹೇಗೆ ವರ್ಣಿತ ಆಗ್ತದೆ ಅನ್ನೋದನ್ನ ಪೂರ್ಣವಾಗಿ ಅವ್ರಿಗೆ ತಿಳಿಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಭಗವಂತನ ಮಹಿಮೆಯನ್ನಾದರೂ ಅದು ಬೇರೆ ಯಾವುದೇ ಮಾತುಗಳಿಂದ ಹೇಳಿದ್ರು ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದೇ ಇಲ್ಲ. ಹಾಗಿರುವಾಗ ಧ್ವನ್ಯಾತ್ಮಕ ಶಬ್ದಗಳಿಂದ ಭಗವಂತನ ಮಹಿಮೆಯನ್ನ ಸ್ವಯಂ ಭಗವಂತನೇ ಹೇಳಿದ್ರು, ಲಕ್ಷ್ಮೀದೇವಿ ಅದನ್ನು ಹೇಳಿದ್ರು, ಯಾರಿಗೂ ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಅದು ಆ ವೇಣುವಾದನದ ಒಂದು ಮಹಿಮಾ. ಅದರ ಅರ್ಥ ಬಹಳ ಸರಳವಾದದ್ದೇ, ಅಷ್ಟೇ ಕಷ್ಟವೂ ಹೌದು. ಬೇರೆ ಏನೂ ಅಲ್ಲ, ಭಗವಂತ ಶ್ರೇಷ್ಠ, ಭಗವಂತ ಜ್ಞಾನಾನಂದಮಯ. ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಹೇಳುವುದು
ಭಗವಂತ ನಮ್ಮ ನಿಯಾಮಕ, ಭಗವಂತ ಬಲ ಸ್ವರೂಪ, ಇಷ್ಟನ್ನೇ ಹೇಳೋದು. ವಿಷ್ಣು ಶಬ್ದದ ಅರ್ಥದಲ್ಲಿ ಆ ನಕಾರ ಮತ್ತು ಶಕಾರಗಳು, ಅದರ ನಕಾರ ಅನ್ನೋದು ಆತ ನಮ್ಮ ನಿಯಾಮ, ಆನಂದ ರೂಪ ಅಂತ ಅನ್ನೋದನ್ನು, ಬಲರೂಪ ಅಂತ ಅನ್ನೋದನ್ನು, ಶಕಾರ ಅನ್ನೋದು ಆತ ನಮಗೆ ನಿಯಾಮಕ ಅನ್ನೋದನ್ನು ಹೇಳ್ತದೆ. ಒಟ್ಟಾರೆ ಸಕಲ ಶಾಸ್ತ್ರಗಳು, ಯಾವುದೇ ಧ್ವನ್ಯಾತ್ಮಕ ಶಬ್ದ ವರ್ಣಾತ್ಮಕ ಶಬ್ದಗಳಿದ್ರೂ ಕೂಡ ಆತ ನಮಗೆ ಅಂತರ್ಯಾಮಿ ಮತ್ತು ಆತ ಗುಣಪರಿಪೂರ್ಣ ಅನ್ನೋದನ್ನೇ ಹೇಳ್ತಾರೆ. ಇದೇ ತಿಳಿದರೆ ಎರಡೇ ಮಾತಿನಲ್ಲೂ ಇದನ್ನು ಹೇಳ್ಬೋದು, ನಮಗೂ ತಿಳಿಯಿತು ಅಂತ ಅನ್ಕೋಬಹುದು. ಪೂರ್ಣವಾಗಿ ಇದರ ಆಳವನ್ನು ಲಕ್ಷ್ಮೀದೇವಿ ತಿಳಿದಿಲ್ಲ, ಬ್ರಹ್ಮಾದಿಗಳು ತಿಳಿದಿಲ್ಲ. ಆದರೂ ಅದೆಷ್ಟು ತಿಳಿತೋ ಅಷ್ಟು ತಿಳ್ಕೊಂಡಿದ್ದಾರೆ. ನಮಗೆ ತಿಳಿಯೋದು ಇನ್ನೂ ಹೆಚ್ಚಿಂದಿದೆ ಅಂತ ಅವರು ತಲೆ ತಗ್ಗಿಸಿ ಅದಕ್ಕೆ ನಮ್ಮ ಯೋಗ್ಯತೆಗೆ ಮೀರಿದ್ದಿದ್ದು ಅಂತ ಅವರು ಶರಣ ಹೋಗಿದ್ದಾರೆ ಅಂತ ಅದನ್ನು ನಾವು ಧ್ಯಾನಿಸಬಹುದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.